ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ರಕ್ತಪಾತ ಆಗಿದೆ. ಷೇರು ಮಾರುಕಟ್ಟೆಯಲ್ಲಿ 1500 ಅಂಕ ಕುಸಿದಿರುವಂತದ್ದು ಸೆನ್ಸೆಕ್ಸ್, ಆರಂಭಿಕ ಹಂತದಲ್ಲಿ 400 ಅಂಕ ಕುಸಿದಿರುವಂತದ್ದು ನಿಫ್ಟಿ. ಅಮೆರಿಕ ಇರಾನ್ ನಡುವಿನ ಸಂಧಾನ ಮಾತುಕತೆ ವಿಫಲ. ಹೋರ್ಮುಜ್ ಜಲಸಂಧಿ ಮೇಲೆ ಅಮೆರಿಕ ನಿರ್ಬಂಧ ಹಿನ್ನೆಲೆಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ಕುಸಿತ ಆಗ್ತಾ ಇರೋದು. ನೋಡಿ, ಈ ಯುದ್ಧ ಪ್ರಾರಂಭ ಆದಾಗಿನಿಂದಲೂ ಇಲ್ಲಿವರೆಗೂ ಒಂದು ತಿಂಗಳು 15 ದಿನದ ಮೇಲೆ ಆಯ್ತಾ ಬಂತು. ಅವತ್ತಿನಿಂದ ಇವತ್ತಿನವರೆಗೂ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ಕುಸಿತ ಆಗ್ತಾ ಇದೆ. ಅಂದರೆ ವೇರಿಯೇಷನ್ಸ್ ಕಾಣ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ, ಯಾವ ಪ್ರಮಾಣದಲ್ಲಿ ವೇರಿಯೇಷನ್ಸ್ ಆಗ್ತಾ ಇದೆ ಅಂತ. ಸೊ ಇದರಲ್ಲಿ ಸಾಕಷ್ಟು ರೀತಿಯಾದಂಥ ಬದಲಾವಣೆ ಆಗ್ತಾ ಇರುವಂಥದ್ದು, ಪರಿಣಾಮ ಬೀರ್ತಾ ಇರುವಂಥದ್ದು, ಬೇರೆ ಬೇರೆ ಕ್ಷೇತ್ರಗಳ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರ್ತಾ ಇದೆ. ಆರಂಭಿಕ ಹಂತದಲ್ಲಿ 400 ಅಂಕ ಕುಸಿದಿರುವಂಥದ್ದು ನಿಫ್ಟಿ. ನಿನ್ನೆ ಭಾನುವಾರ ಆಗಿದ್ದರಿಂದ ಏನು ಸಮಸ್ಯೆ ಆಗಿರಲಿಲ್ಲ, ನಿನ್ನೆನೇ ಒಪ್ಪಂದ ಎಲ್ಲ ಕ್ಯಾನ್ಸಲ್ ಆಗಿದ್ದಲ್ಲ. ಬಟ್ ಅದರ ಪರಿಣಾಮ ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ಕುಸಿತ ಆಗಿರುವಂಥದ್ದು. ಮಾರುಕಟ್ಟೆಯಲ್ಲಿ 1500 ಅಂಕ ಕುಸಿದಿರುವಂಥದ್ದು ಸೆನ್ಸೆಕ್ಸ್. ಸೊ ಆರಂಭಿಕ ಹಂತದಲ್ಲಿ 400 ಅಂಕ ಕುಸಿದಿರುವಂಥದ್ದು ನಿಫ್ಟಿ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಯುದ್ಧದ ಎಫೆಕ್ಟ್ ಇದು.